ಹಲೋ ಸ್ನೇಹಿತರೆ, ಆಹಾರ ಯುಗ ಚಾನೆಲ್ಗೆ ಆದರದ ಸ್ವಾಗತ, ಸುಸ್ವಾಗತ. ಇಂದು ಆಳ್ವಿ ಗಾರ್ಡನ್ ಕ್ರೆಸ್ ಈ ಕಾಳು, ಅದರ ಗುಣ ವಿಶೇಷಗಳೇನು, ಆರೋಗ್ಯ ಲಾಭಗಳೇನು ಅದನ್ನು ಕುರಿತು ತಿಳಿಯೋಣ. ಆಳ್ವಿ ಮಹತ್ತಾದ ಗುಣಗಳುಳ್ಳ ಸಣ್ಣ ಗಾತ್ರದ ಕಾಳು. ಆಳವಿ, ಅಲಿವ್, ಹಲೀಂ, ಚಂದ್ರಸುರ, ಗಾರ್ಡನ್ ಕ್ರೆಸ್ ಎಂದು ಕೂಡ ಇದು ಪರಿಚಿತ. ಲೆಪಿಡಿಯಂ ಸಟೈವಮ್ ಇದರ ವೈಜ್ಞಾನಿಕ ಹೆಸರು. ಬಹಳ ಹಿಂದಿನಿಂದಲೂ ಔಷಧಿಯಾಗಿಯೇ ಇದು ಬಳಕೆಯಲ್ಲಿದೆ. ಆಳ್ವಿಯಲ್ಲಿರುವ ಪೋಷಕ ತತ್ವಗಳನ್ನು ಕುರಿತು ನೋಡುವುದಾದರೆ, ಇದರಲ್ಲಿ ಪ್ರೋಟೀನಿನ ಪ್ರಮಾಣ ಹೆಚ್ಚು, ಅಂದರೆ 24% 25, ತೈಲಾಂಶ ಕೂಡ ಹೆಚ್ಚು, 23 24%, ಪಿಷ್ಟಾಂಶ ಕಡಿಮೆ, 30%, ನಾರಿನಾಂಶ 12%, ಬಹಳ ಹೆಚ್ಚು, ಖನಿಜಾಂಶವೂ ಕೂಡ ಹೆಚ್ಚಾಗಿದೆ. ಆಳ್ವಿಯ ಪ್ರೋಟೀನಿನಲ್ಲಿ ಉತ್ತಮವಾದ ಅಮೈನೋ ಆಮ್ಲಗಳು ಸಮೃದ್ಧವಾಗಿವೆ. ತೈಲದಲ್ಲಿ ಒಮೆಗಾ 3 ಹೆಚ್ಚಾಗಿದೆ. ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ, ಮ್ಯಾಂಗನೀಸ್, ಪೊಟ್ಯಾಸಿಯಂ, ಸೋಡಿಯಂ, ತಾಮ್ರ, ಸತುಗಳು ಆಳ್ವಿಯಲ್ಲಿದೆ. ನಾರಿಗೆ ನೀರನ್ನು ಹೀರಿ ಹಿಗ್ಗುವ ಗುಣವಿದೆ. ತೈಲಾಂಶ ಮತ್ತು ಪ್ರೋಟೀನ್ಗಳು ಹೆಚ್ಚಾಗಿದ್ದು ಇದು ಹೈ ಕ್ಯಾಲೋರಿ ಹೊಂದಿದೆ. ಆಳ್ವಿಯ ಬಳಕೆಯಿಂದಾಗುವ ಆರೋಗ್ಯ ಲಾಭಗಳನ್ನು ಕುರಿತು ನೋಡುವುದಾದರೆ, 1 ಚಮಚ ಆಳ್ವಿಯಲ್ಲಿ ದೈನಂದಿನ ಅವಶ್ಯಕತೆಗೆ 60% ಪ್ರಮಾಣದ ಕಬ್ಬಿಣದ ಅಂಶವಿದೆ. ರಕ್ತಹೀನತೆ ಇರುವವರಿಗೆ, ಮಹಿಳೆಯರಿಗೆ ಇದು ಬಹಳ ಉತ್ತಮ. ಹಲವಾರು ಫ್ಲೇವನಾಯ್ಡ್ಗಳು, ವಿಟಮಿನ್ ಎ, ಸಿ ಮತ್ತು ಇಗಳು ಆಳ್ವಿಯಲ್ಲಿವೆ. ಇದಕ್ಕೆ ಆಂಟಿಮೈಕ್ರೋಬಿಯಲ್ ಗುಣ ಇದೆ. ಇಮ್ಯುನಿಟಿ ಬೂಸ್ಟರ್ ಇದೆ. ಹಲವಾರು ಸೋಂಕುಗಳನ್ನ ಇದು ತಡೆಯಬಲ್ಲದು. ಜ್ವರ, ನೆಗಡಿ, ಗಂಟಲ ಬಾಧೆಗಳನ್ನ ಕೂಡ ಇದು ತಡೆಯಬಲ್ಲದು. ಆಳ್ವಿ ಒಂದು ಗ್ಯಾಲಕ್ಟೋಬಾಗ್, ಅಂದರೆ ಹಾಲು ಉಳಿಸುವ ತಾಯಂದಿರಿಗೆ ಬಹಳ ಉಪಯೋಗಕಾರಿ. ಹಾಲು ಉತ್ಪತ್ತಿಯಾಗಲು, ಹಾಲಿನ ಪ್ರಮಾಣವನ್ನು ಮೇಂಟೈನ್ ಮಾಡಲು, ಹಾಲಿನ ಪ್ರಮಾಣವನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಪೀರಿಯಡ್ ಸೈಕಲ್ ಅನ್ನು ರೆಗ್ಯುಲರ್ ಮಾಡಲು ಇದು ಸಹಕಾರಿ. ಆಳ್ವಿಯಲ್ಲಿರುವ ಎಸ್ಟ್ರೋಜನ್ ಹಾರ್ಮೋನ್ ಅನ್ನ ಇಮಿಟೇಟ್ ಮಾಡುವುದರಿಂದ ಋತುಚಕ್ರದಲ್ಲಿನ ವ್ಯತ್ಯಾಸಗಳನ್ನ ಹತೋಟಿಯಲ್ಲಿಡಲು ಸಹಕಾರಿ. ಮೆನೋಪಾಸ್ನ ಸಮಸ್ಯೆಗಳಿಗೆ ಆಳ್ವಿ ಪರಿಹಾರಕ. ಆಳ್ವಿಯಲ್ಲಿರುವ ಆಂಟಿ ಕಾರ್ಸಿನೋಜೆನಿಕ್ ಗುಣಗಳು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಅನ್ನ ಕಡಿಮೆ ಮಾಡುವಲ್ಲಿ ಸಹಕಾರಿ. ಆಳ್ವಿಗೆ ಆಂಟಿ ಇನ್ಫ್ಲಮೇಟರಿ ಗುಣಗಳಿವೆ. ಬೊಜ್ಜನ್ನು ತಗ್ಗಿಸುವಲ್ಲಿ ಕೂಡ ಆಳ್ವಿ ಪ್ರಯೋಜನಕಾರಿ. ವೇಟ್ ಮ್ಯಾನೇಜ್ಮೆಂಟ್ಗೆ ಒಳ್ಳೆಯದು. ದೇಹದ ಮಸಲ್ ಮಾಸ್ ಮೇಂಟೈನ್ ಮಾಡೋದಕ್ಕೆ ಸಹಕಾರಿ. ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ. ಹೀಗಾಗಿ ಡಯಾಬಿಟಿಸ್ ನಿಯಂತ್ರಣ ಸಾಧ್ಯ. ಹೃದಯ ಸಂಬಂಧಿ ರೋಗ ಇರುವವರಿಗೆ ಒಳ್ಳೆಯದು. ಆಂಟಿ ಆಕ್ಸಿಡೆಂಟ್ಗಳು ಈ ವಿಷಯದಲ್ಲಿ ಉಪಯೋಗಕಾರಿ. ಕೊಲೆಸ್ಟರಾಲ್ನ ಮಟ್ಟವನ್ನು ತಗ್ಗಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಆಳ್ವಿ ಗ್ರೋತ್ ಹಾರ್ಮೋನ್ಗಳನ್ನು ಪ್ರಮೋಟ್ ಮಾಡುವುದರಿಂದ ಹೈಟ್ ಅನ್ನು ಕೂಡ ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಉತ್ತಮ ಗುಣಮಟ್ಟದ ನಾರು ಇದರಲ್ಲಿದೆ. ನೀರಿನಲ್ಲಿ ನೆನೆ ಹಾಕಿದರೆ ತನ್ನ ತೂಕದ 8ರಿಂದ 10 ಪಟ್ಟು ನೀರನ್ನು ಇದು ಹೀರಿಕೊಳ್ಳುತ್ತದೆ. ಹೀಗಾಗಿ ಬಬಲ್ ಮೂವ್ಮೆಂಟ್ಗೆ ಇದು ಒಳ್ಳೆಯದು. ಇದು ಒಳ್ಳೆ ಬ್ರೊಂಕೋಡೈಲೇಟರ್. ಆಸ್ತಮ ಇರುವವರಿಗೆ ಕೂಡ ಇದು ಒಳ್ಳೆಯದು. ಮೂಳೆಗಳ ಆರೋಗ್ಯಕ್ಕೆ ಬಹಳ ಸಹಕಾರಿ. ಆಸ್ಟಿಯೋ ಅರ್ಥ್ರೈಟಿಸ್ ನಿಯಂತ್ರಿಸಬಲ್ಲದು. ಮೂಳೆ ಫ್ರಾಕ್ಚರ್ ಆಗಿದ್ದರೆ ಅವುಗಳ ಜೋಡಣೆಯನ್ನು ಮಾಡಿಸಲು ಸಹಕಾರಿ. ಆಳ್ವಿ ಒಂದು ನ್ಯಾಚುರಲ್ ಡೈರೆಟಿಕ್, ಅಂದರೆ ಒಂದು ಮೂತ್ರವರ್ಧಕ. ದೇಹದಲ್ಲಿನ ಹೆಚ್ಚಿನ ನೀರಿನ ಅಂಶವನ್ನು ವಿಸರ್ಜಿಸಲು ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನ ಹೊರಗೆ ಸಾಗಿಸಲು ಕೂಡ ಇದು ಸಹಕಾರಿ. ಮೂತ್ರಪಿಂಡಗಳ ಆರೋಗ್ಯವನ್ನ ಇದು ಕಾಪಾಡುತ್ತೆ. ಹೈಪರ್ ಥೈರಾಯ್ಡ್ ಆಗಿದ್ದರೆ ಒಳ್ಳೆಯದು, ಅಂದರೆ ಥೈರಾಯ್ಡ್ ಹಾರ್ಮೋನ್ಗಳು ಹೆಚ್ಚಾಗಿ ಸ್ರವಿಸುತ್ತಿದ್ದರೆ ಅದನ್ನು ನಿಯಂತ್ರಣ ಮಾಡಲು ಆಳ್ವಿ ಸಹಕಾರಿ. ಕೂದಲಿನ ಆರೋಗ್ಯಕ್ಕೆ ಆಳ್ವಿ ಒಳ್ಳೆಯದು. ಹೇರ್ ಫಾಲ್ ಕಡಿಮೆ ಮಾಡುತ್ತದೆ. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮೆಮೊರಿ ಬೂಸ್ಟರ್ ಇದೆ. ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡಲು ಆಳ್ವಿ ಸಹಕಾರಿ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿರುವ ಆಳ್ವಿಯನ್ನು ಬಳಸುವುದು ಎಷ್ಟು, ಬಳಸುವುದು ಹೇಗೆ ಅನ್ನುವುದನ್ನು ನೋಡೋಣ. ಆಳ್ವಿ ಪೋಷಕಾಂಶಗಳನ್ನ ಸಮೃದ್ಧವಾಗಿ ಹೊಂದಿದೆ. ಇದೊಂದು ಫಂಕ್ಷನಲ್ ಫುಡ್. ಮಾರುಕಟ್ಟೆಯಲ್ಲಿ, ಆನ್ಲೈನ್ ಸ್ಟೋರ್ಗಳಲ್ಲಿ ಇದು ಲಭ್ಯವಾಗಿದೆ. ಹಾಗೆಂದು ಹೆಚ್ಚೆಚ್ಚು ತಿನ್ನುವುದಲ್ಲ. ಮಿತವಾದ ಬಳಕೆ ಹಿತಕಾರಿ. ಅಂದರೆ ದಿನಕ್ಕೆ ಅರ್ಧದಿಂದ 1 ಟೇಬಲ್ ಸ್ಪೂನ್ನಷ್ಟು ಮಾತ್ರ ತಿನ್ನುವುದು. ಪ್ರತಿದಿನವಲ್ಲದಿದ್ದರೆ ವಾರಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ತಿನ್ನುವುದು ಒಳ್ಳೆಯದು.
ಅಳ್ವಿ ಕಾಳುಗಳನ್ನು ಅರ್ಧದಿಂದ 1 ಚಮಚದಷ್ಟು ಒಂದು ಲೋಟ ನೀರಿನಲ್ಲಿ ನೆನೆ ಹಾಕಿ ಮಾರನೇ ದಿನ ಬೆಳಗ್ಗೆ ಅದಕ್ಕೆ ನಿಂಬೆ ರಸವನ್ನು ಹಾಕಿಕೊಂಡು ಕುಡಿದರೆ ಒಳ್ಳೆಯದು. ಅಳ್ವಿ ಕಾಳುಗಳನ್ನು ಸುಮಾರು ಅರ್ಧದಿಂದ 1 ಚಮಚ ಬಿಸಿಯಾದ ಹಾಲಿನಲ್ಲಿ ಹಾಕಿ ಕುಡಿಯಬಹುದು. ಬಾದಾಮಿ ಹಾಲಿನಲ್ಲಿ ಸೇರಿಸಬಹುದು. ಚಳಿಗಾಲಕ್ಕೆ ಅರಿಶಿನ ಹಾಕಿದ ಹಾಲಿನಲ್ಲಿ ಬಹಳ ಉತ್ತಮ. ಪಾಯಸದಂತೆಯೂ ಕೂಡ ಮಾಡಿ ಇದನ್ನ ಕುಡಿಯಬಹುದಾಗಿದೆ. ಲಡ್ಡು, ಬರ್ಫಿ, ಚಿಕ್ಕಿ, ಎನರ್ಜಿ ಬಾರ್ಗಳಲ್ಲಿಯೂ ಅಳ್ವಿಯನ್ನು ಸೇರಿಸಬಹುದು. ಅಳ್ವಿಯನ್ನು ಹುರಿದು ಪುಡಿ ಮಾಡಿ ಬಳಸಬಹುದು. ಸೂಪ್, ಸ್ಟ್ಯೂಗಳನ್ನು ಗಾರ್ನಿಶ್ ಮಾಡಲು ಇದನ್ನು ಉಪಯೋಗ ಮಾಡಬಹುದು. ಮೊಳಕೆ ಕಟ್ಟಿ ಬಳಸಿದರೆ ಇನ್ನೂ ಒಳ್ಳೆಯದು. ಆದರೆ ಹೈಪರ್ ಥೈರಾಯ್ಡ್ ಇದ್ದರೆ ಒಳ್ಳೆಯದು. ಹೈಪೋಥೈರಾಯ್ಡ್ ಗಾಯ್ಟರ್ ಇದ್ದರೆ ಒಳ್ಳೆಯದಲ್ಲ. ಬಾಣಂತಿಯರಿಗೆ ಉತ್ತಮ, ಪ್ರೆಗ್ನೆಂಟ್ ಆದವರಿಗೆ ಅಲ್ಲ. ಮೂತ್ರವರ್ಧಕ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಇದನ್ನು ಜೊತೆಗೆ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಸ್ನೇಹಿತರೆ, ಮತ್ತೊಂದು ವಿಶೇಷ ಆಹಾರದೊಂದಿಗೆ ಆಹಾರ ಹಂತದಲ್ಲಿ ನಿಮ್ಮ ಭೇಟಿ. ಇಲ್ಲಿಯವರೆಗೂ ನಮ್ಮ ಚಾನೆಲ್ನಲ್ಲಿ ಭಾಗಿಯಾಗಿದ್ದೀರಿ, ಧನ್ಯವಾದಗಳು. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಒತ್ತಿ. ನಿಮ್ಮ ಮೆಚ್ಚುಗೆಯೇ ನಮಗೆ ಸ್ಫೂರ್ತಿ. ನಿರಂತರವಾಗಿ ತತ್ಕಾಲದಲ್ಲಿಯೇ ಕಂಟೆಂಟ್ ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕುಟುಂಬ ವರ್ಗದವರು ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.